2026 5-14-20 ತಾರೀಕು ಕೊಟ್ಟವ್ರಿಗೆ ಹೇಗಿರುತ್ತೆ ಅಂತ ನೋಡಿದ್ವಿ ಅಂದರೆ ಖಂಡಿತವಾಗ್ಲೂ ಇದೊಂದು ಜಾಕ್ಪಾಟ್ ವರ್ಷ ಅವ್ರಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ ಅಂದರೆ 5-14-23 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧ ಗ್ರಹ. ಬುಧ ಗ್ರಹ ಅಂದರೆ ಬುದ್ಧಿಗೆ ಇರ್ತಕ್ಕಂಥ ಗ್ರಹ, ಓದಿಗೆ ಇರ್ತಕ್ಕಂಥ ಗ್ರಹ, ಚುರುಕುತನ ಚಾಣಾಕ್ಷತನಕ್ಕೆ ಇರ್ತಕ್ಕಂಥ ಗ್ರಹ, ಬುದ್ಧಿಯಲ್ಲಿ ವ್ಯಾಪಾರದ ಬುದ್ಧಿ. ಸೊ ಎಲ್ಲದರಲ್ಲಿ ಬಿಸ್ನೆಸ್ ಮೈಂಡೆಡ್ ಅಂತೀವಲ್ಲ ಆ ಥರ ಯೋಚನೆ ಮಾಡ್ತಕ್ಕಂಥದ್ದು. ಸೊ 1 ರೂಪಾಯಿನ 10 ರೂಪಾಯಿ ಹೆಂಗೆ ಮಾಡೋದು, 10 ರೂಪಾಯಿನ 100 ರೂಪಾಯಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಕ್ಕಂಥ ವಿದ್ಯೆ, ಬುದ್ಧಿ, ಚುರುಕುತನ, ಚಾಣಾಕ್ಷತನ, ಆಮೇಲೆ ಅಟ್ರಾಕ್ಷನ್, ಇದೆಲ್ಲದಕ್ಕೂ ಕಾರಕತ್ವ ವಹಿಸ್ತಕ್ಕಂಥದ್ದು ಬುಧ ಗ್ರಹ. ಬುಧ ಗ್ರಹ ಗ್ರೀನ್ ಕಲರ್, ಹಸಿರು ಕಲರ್ ಇರುತ್ತೆ. ಹಸಿರು ಕಲರ್ ಬುಧ ಗ್ರಹನ ಆಳ್ತಕ್ಕಂಥದ್ದು. ಹಸಿರು ಕಲರ್ ಬುಧ ಗ್ರಹ ಇರುತ್ತೆ ಅಂತಲ್ಲ. ಅದೇ ರೀತಿ ಈ 2026 ಅನ್ನೋ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು 2+2+6 10. 10 ಅಂದರೆ ಸೂರ್ಯ. ಸೂರ್ಯನ ಬಣ್ಣ ನೀವು ಗೊತ್ತಿರುತ್ತೆ, ಆರೆಂಜ್ ಅಂತ. ಆರೆಂಜು ಮತ್ತೆ ಹಸಿರು ಪಕ್ಕದಲ್ಲಿ ಇಟ್ಟು ನೋಡಿ, ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದೇ ರೀತಿ ಸೂರ್ಯ ಮತ್ತೆ ಬುಧ ಸೇರಿದ್ರೆ ಸೂರ್ಯನನ್ನ ಆದಿತ್ಯ ಅಂತ ಕೂಡ ಕರೀತಾರೆ. ಸೂರ್ಯನನ್ನ ಆದಿತ್ಯ. ಅದಕ್ಕೆ ಬುಧ ಸೂರ್ಯ ಒಂದು ಮನೆಯಲ್ಲಿ ಎಲ್ಲಾದರೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಕ್ಕದಲ್ಲೇ ಒಂದೇ ಮನೇಲಿ ಇತ್ತು ಅಂದರೆ ಬುಧ ಆದಿತ್ಯ ಯೋಗ ಅಂತಾರೆ. ಅದರಿಂದ 2026 ಬುಧ ಆದಿತ್ಯ ಯೋಗವನ್ನು ಕೊಡ್ತಕ್ಕಂಥ ಒಂದು ವರ್ಷವಾಗಿ 5-14-23 ತಾರೀಕು ಅವ್ರಿಗೆ ಹುಟ್ಟಿರೋರಿಗೆ ಇರೋದ್ರಿಂದ ಈ ವರ್ಷನ ನೀವು ಹೋದ ವರ್ಷ 2025 9 ಖಂಡಿತವಾಗ್ಲೂ ಸ್ವಲ್ಪ ಟೆನ್ಷನ್ ವರ್ಷವಾಗೇ ಇರುತ್ತೆ 2025. ಆಮೇಲೆ 2024 8 ಅದು ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಆದರೆ 2026 ಮಾತ್ರ ಭಾರಿ ಒಳ್ಳೇದಾಗ್ತಕ್ಕಂಥ ವರ್ಷ. 2 ವರ್ಷ ಪ್ರಯತ್ನ ಅದಕ್ಕೆ ಇದಕ್ಕೆ ಪಟ್ಟಿರ್ತೀರ, ನಡೆದಿರಲ್ಲ ಅನ್ನೋದಕ್ಕೋಸ್ಕರ ಬೇಜಾರು ಮಾಡ್ಕೊಂಡ್ಬಿಡಿ. ಈ ವರ್ಷ ಹೋಗಿ ಗುರುಜಿ ನಾನು ಹಣೆ ಬರ್ದಂಗಾಗಲಿ, ಎಷ್ಟು 2 ವರ್ಷದಿಂದ ಟ್ರೈ ಮಾಡಿದ್ದಾಯ್ತು ಇವಾಗೇನಕ್ಕೆ ಅಂತ ಅಂದ್ಕೊಳ್ಳೇಬೇಡಿ. ಈ ವರ್ಷ ಇಂಪಾಸಿಬಲ್ ಅಲ್ಲ, ಪಾಸಿಬಲ್ ಆಗ್ತಕ್ಕಂಥ ವರ್ಷ. ಪ್ರಯತ್ನ ಪಡಿ, ಎಲ್ಲ ರೀತಿ ಒಳ್ಳೇದಾಗುತ್ತೆ.